ಸರ್ ಟ್ರಾಫಿಕ್ ಯಾವಾಗಲೂ ಹಿಂಗೇನ ಇದು? ಸರ್ ನಮಸ್ಕಾರ. ಇಲ್ಲಿ ಇಡೇನ್ ನ್ಯೂಸ್ ಚಾನಲ್ ಅವರು ಒಂದು ಸತಿ ವರದಿ ಮಾಡಿದರು. ಆವಾಗ ಒಂದು 2 ತಿಂಗಳು ಮುಂಚೆ ಏನೋ ವರದಿ ಮಾಡಿದರು. ಒಂದು ಸ್ವಲ್ಪ ದಿನ ಕಂಟ್ರೋಲ್ ಆಗಿತ್ತು ನೋಡಿ. ಈಗ ನೋಡ್ಬೋದು ನೀವು, ಟ್ರಾಫಿಕ್ ಸಿಬ್ಬಂದಿ ಒಬ್ಬರು ಇದ್ದಾರೆ. ಆದ್ರೂ ನೋಡಿ ಅಲ್ಲಿ 3 ರಸ್ತೆಗಳು 4 ರಸ್ತೆಗಳಿಗೂ ಒಬ್ಬರು ನಿಭಾಯಿಸೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಈ ಹೆವಿ ಗಾಡಿಗಳಂತೂ ಲೋಡ್ ಲಿಮಿಟೇ ಅಂತೂ ಇಲ್ಲವೇ ಇಲ್ಲ. ಅದಕ್ಕೆ ಈ ಟಿಪ್ಪರ್ ಗಾಡಿಗಳಿಗೆ ಲೋಡೇ ಲಿಮಿಟೇ ಇಲ್ಲ. ಅದ್ರ ಮೇಲೆ ಟಾಪ್ ಮೇಲೆ ಹಾಕ್ಕೊಂಡು ಬರ್ತಾರೆ. ಅದ್ರ ಮೇಲೆ ಮತ್ತೆ ಅದು ಮೆಸ್ ಕಟ್ಕೊಂಡು ಬರಬೇಕು. ಅದ್ರ ಹಿಂದೆ ಬರೋರಿಗೆ ಯಾವ ಥರ ಅನುಕೂಲ ಇರುತ್ತೆ. ಅದ್ರ ಟಿಪ್ಪರ್ ಗಾಡಿಯಿಂದ ಸೋರ್ತಾ ಇರುತ್ತೆ, ಜಲ್ಲಿ ಆಗಲಿ ಮತ್ತು ಮಣ್ಣಾಗಲಿ ಸೋರ್ತಾ ಇರೋಂಥ ಇದರಿಂದ ಹಿಂದೆ ಇರೋ ಗಾಡಿಗಳು 2 ವೀಲರ್ ಆಗಲಿ ಕಾರುಗಳಿಗಾಗಲಿ ತುಂಬ ತೊಂದರೆ ಆಗುತ್ತೆ. ಯಾಕೆಂತಂದರೆ ಅದೇನಾದ್ರು ಬಂದು ಕಣ್ಣು ಬಿತ್ತು ಅಂತಂದರೆ ಎಷ್ಟು ಇದಾಗುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಇರೋದೇ ಡೆಸ್ಟು. ಧ್ವಂಸಂದ್ರ ಅಂದರೆ ಡೆಸ್ಟ್ ಆಗಿಬಿಟ್ಟಿದೆ. ಸರ್ಜಾಪುರ ಮುಖ್ಯ ರಸ್ತೆ ಅಂದರೆ ಡೆಸ್ಟ್ ರೋಡ್ ಅಂತ ಕೇಳ್ತಾರೆ. ಹಂಗಾಗಿ ಧೂಳು ರಸ್ತೆ ಆಗ್ಬಿಟ್ಟಿದೆ. ಹಂಗಾಗಿ ಯಾವ ಥರ ಕ್ರಮ ತೊಗೊಬೇಕು ಅನ್ನೋದು ಕೇಳಲ್ಲ ಪೊಲೀಸವ್ರನ್ನ. ಸರ್ ಪೊಲೀಸವ್ರು ಬರ್ತಾರೆ ಅಂದರೆ ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಂದ್ರೆ ಒಬ್ಬ ಸಿಬ್ಬಂದಿ ಇದ್ದಾರೆ. ಒಬ್ಬರು ಸಿಬ್ಬಂದಿ ಬಂದು 4 ರಸ್ತೆನಲ್ಲಿ ಯಾವ ಥರ ನಿಭಾಯಿಸೋಕ್ಕಾಗುತ್ತೆ ಒಬ್ಬರು ಇದ್ದು. ಆಮೇಲೆ 2 ವೀಲರ್ ಯಾರನ್ನ ಈಗ ಧ್ವಂಸಂದ್ರ ನಿವಾಸಿಗಳಾದರೆ ಏನೋ ಇಲ್ಲಿ ನೇಕಾರ ಮಗ್ಗದ ಸಂಬಂಧಪಟ್ಟಂಥ ವ್ಯವಸ್ಥೆಗಳೇನಾದರೂ ಬಂದು ಅದು ಇದು ಏನಾದ್ರು ತೊಗೊಂಬರೋಕ್ಕೆ ಎಲ್ಲ ಲೇಬರ್ಸ್ ಏನಾದರೂ ಕರ್ಕೊಂಬರೋಕ್ಕೆ ಹೋಗೋಕ್ಕೆ ಬರ್ತಾ ಇರ್ತಾರೆ. ಅವ್ರದ್ದು ಫೋಟೋಗಳು ಹಿಡ್ಕೊಂಡು ಅವ್ರಿಗೆ ಪೆನಾಲ್ಟಿಗಳಾಗ್ತಾರೆ, ಅದನ್ನು ಮಾಡ್ತಾರೆ. ಸರ್ ಅದು ಮಿನಿಮಮ್ ಅಂದರೆ ಮಾಮೂಲಿ ಗೌರ್ಮೆಂಟ್ ರೂಲ್ಸ್ ಇರೋದೇ 500 ರೂಪಾಯಿ ಅಲ್ವಾ, ಅದರಿಂದ ಅದನ್ನು ಹಾಕ್ತಾರೆ. ಮತ್ತು ಅದು ಲಾರಿಗಳವ್ರು ನಿಲ್ಲಿಸಿದ್ದಂತೂ ನೋಡಲೇ, ಟಿಪ್ಪರ್ ಗಾಡಿಗಳಂತ ನಿಲ್ಲಿಸಿದ್ದು ಸರ್ಕಲಲ್ಲಿ ನಿಲ್ಲಿಸಿ. ಅದು ಏನೋ ಗೊತ್ತಿಲ್ಲ ಸರ್, ನಮ್ಗೆ ಏನು ಗೊತ್ತಾಗುತ್ತೆ ಅದು ನಿಮಗೆ. ನೀವು ಅದೇ ಅದನ್ನ ನೀವೇ ಸುದ್ದಿ ಮಾಡ್ಬೇಕಷ್ಟೇ, ನಮಗೆ ಗೊತ್ತಿಲ್ದಂಗೆ. ಸ್ಥಳೀಯ ಹೌದು, ಒಂದು 5 ನಿಮಿಷ ನಿಂತ್ಕೊಂಡ್ರೆ ನಿಮಗೆ ಕಾಣಿಸುತ್ತೆ. ಸುಮಾರು ಲಾರಿಗಳು ಹಾಕೊಂಡು ಮೇಲ್ಗಡೆ ಅವ್ರು ಎಷ್ಟು ಟನ್ನೇಜ್ ಇದೆ ಅದಕ್ಕೆ ಹೆವಿ ಟನ್ನೇಜ್ ಹಾಕೊಂಡು ಬರ್ತಾ ಇದ್ದಾರೆ. ಅದರಿಂದ ಎಫೆಕ್ಟ್ ಯಾರಿಗಾಗ್ತಾಯಿದೆ, ಫಸ್ಟ್ 2 ವೀಲರ್ ಯಾರಿಗಾಗ್ತಾಯಿದೆ ಅಂದರೆ ಹಿಂದೆ ಬರೋ ದ್ವಿಚಕ್ರ ವಾಹನ 2 ವೀಲರ್ ಸಂಬಂಧ ಅವರು ತುಂಬ ಎಫೆಕ್ಟ್ ಆಗ್ತಾಯಿದೆ. ಅದು ಕಣ್ಣಿಗೆ ಬಿದ್ದು ಅವ್ರು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದೆ. ಈಗ ಒಂದು ಸರ್ ಲೆಕ್ಕ ಇಲ್ಲ ಸರ್, ದಿನಕ್ಕೊಂದು 2-3 ಆದರೂ ಪಕ್ಕ ಆಗುತ್ತೆ ಇಲ್ಲಿ. ಸರ್ಕಾರ ಪ್ರಾಣ ಹೋಗೋದಿದೆ ಮತ್ತು ಕೈ ಕಾಲು ಮುರ್ಕೊಂಡವರು ಇದ್ದಾರೆ. ಅದರಿಂದ ಟ್ರಾಫಿಕ್ ನೋಡಿ, ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಲೂ ಇಷ್ಟು ಟ್ರಾಫಿಕ್, ಹೆವಿ ಟ್ರಾಫಿಕ್ ಇದೆ ಇವತ್ತು. ಮತ್ತು ವೀಕ್ ಡೇಸಲ್ಲಿ ಬಂದರೆ ನಿಮ್ಗೆ ಇನ್ನೂ ಜಾಸ್ತಿ ಟ್ರಾಫಿಕ್, ಸ್ಕೂಲ್ ಬಸ್ಸು ಮತ್ತು ಅಪಾರ್ಟ್ಮೆಂಟಿಂದ ಬರೋದು. ಇನ್ನೊಂದು ಏನಾಗಿದೆ ಅಂದರೆ ಈ ಏರಿಯಾ ಸರ್ಜಾಪುರ ರಸ್ತೆ ಅನ್ನೋದು ಬಂದು ಈಗ ಅಪಾರ್ಟ್ಮೆಂಟು ವಿಲ್ಲಾಸು ಜಾಸ್ತಿ ಇದೆ. ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅಂದರೆ ಹೆವಿ ಗಾಡಿ ಆಗ್ತಾಯಿದೆ. ಅದನ್ನು ನಿಭಾಯಿಸೋಕ್ಕೆ ಟ್ರಾಫಿಕ್ ಅವ್ರು ಹಾಕಿದರೆ ಬೇರೆ ಒಬ್ಬ ಮಾತ್ರ ಇಲ್ಲಿ ಕಂಟ್ರೋಲ್ ಮಾಡ್ತಾಯಿದ್ದಾರೆ. ಈಗ ಉಳಿದೋರು ಅಧಿಕಾರಿಗಳು ಎಲ್ಲಿ ಇದ್ದಾರೆ ಏನಂತ ಗೊತ್ತಾಗ್ತಾ ಇಲ್ಲ. ಈಗ ಒಬ್ಬ ಮಾತ್ರ 4 ರೋಡನ್ನ ಕ್ಲಿಯರ್ ಮಾಡ್ಬೇಕಾದ್ರೆ ಒಬ್ಬರಿಗೆ ಸಾಧ್ಯ ಇಲ್ಲ. ಅದರಿಂದ ತುಂಬ ಹೆವಿ ಧ್ವಂಸಂದ್ರ ಸರ್ಕಲ್ ಅಂತಂದರೆ ಈಗ ಒಂಥರ ಈ ಟ್ರಾಫಿಕ್ ಸರ್ಕಲ್ ಅಂತ ಹೆಸರು ತಗೊಂಡ್ಬಿಟ್ಟಿದೆ. ಸರ್ ಈ ಸಿಕ್ಕಾಪಟ್ಟೆ ಇದೆ ಸರ್ ಧೂಳು ಎಫೆಕ್ಟ್ ಅಂತಂದರೆ. ಒಂದು 5 ನಿಮಿಷ ನೀವು ಸರ್ಕಲಿಂದ ಇಲ್ಲಿಂದ 1 ಕಿಲೋಮೀಟ್ರ್ ಹಿಂಗೆ ಹೋಗಿ ಬಂದರೆ ಮಖ ತೊಗೊಂಡು ಬಟ್ಟೆ ತೊಗೊಂಡು ಉಚ್ಕೊಂಡ್ಬಿಟ್ರೆ ಬರೀ ಧೂಳೇ ಕಾಣಿಸುತ್ತೆ. ಅಲ್ಲಿ ಅಷ್ಟು ಹೆವಿ ಧೂಳಿದೆ ಸರ್ಕಲಲ್ಲಿ. ಆ ಟೈಮ್ ಅದು ಹೇಳ್ದಾಗ ಮಾತ್ರ ಕಂಟ್ರೋಲ್ ಸಿಗುತ್ತೆ, ಮಾಡ್ತಾರೆ. ಹೊರ್ತು ಬಿಟ್ಟರೆ ಒಂದು ವೀಕ್ ಮಾಡ್ತಾರೆ. ಮತ್ತು ಯಥಾಸ್ಥಿತಿ ಧ್ವಂಸಂದ್ರ ಸರ್ಕಲ್ ಅಂದರೆ ಯಥಾಸ್ಥಿತಿ ಟ್ರಾಫಿಕ್ ಸರ್ಕಲ್ ಅಂತ ಒಂದು ನಟೇಟಾಗ್ಬಿಟ್ಟಿದೆ ಈ ಸರ್ಕಲಲ್ಲಿ. ಯಾವುದೇ ರೀತಿ ಯಾವುದೇ ಅಧಿಕಾರಿ ಆಗಲಿ, ಈಗ ಟನ್ನೇಜ್ ಲಾರಿದು ಅಷ್ಟೇ. ಮೊನ್ನೆ ಒಂದು ನೀವು 2 ಮಂತ್ಸ್ 3 ಮಂತ್ಸ್ ಬ್ಯಾಕಲ್ಲಿ ನಿಮ್ಮ ಚಾನಲಲ್ಲಿ ಇದು ಮಾಡಿದ್ರಿ. ಆಗ ಬಂದರು ಒಂದು RTO ಅಧಿಕಾರಿ ಒಬ್ಬರು ಬಂದರು, 1 ದಿವಸ ಇದ್ದರು ಅಷ್ಟೇ. ಈಗ ಮತ್ತೆ ಅದಾದಮೇಲೆ ಯಾರೂ ಲೆಕ್ಕಕ್ಕೆ ಇಲ್ಲ. ಒಂದು 5 ಮಿನಿಟ್ಸ್ ನೀವು ನಿಂತ್ಕೊಂಡು ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಯಾವ ಥರ ಇದೆ ಏನು, ಮತ್ತು ರಸ್ತೆ ಪರಿಸ್ಥಿತಿ ಯಾವ ಥರ ಇದಾಗಿದೆ. ಇಲ್ಲಿ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಹೆವಿ ಟ್ರಾಫಿಕ್ ಇದೆ. ಅದನ್ನು ಕೇಳೋರಂತೂ ಯಾರೂ ಇಲ್ಲ. 1 ನಿಮಿಷ ನೀವು ಆ ಕಡೆ ನೋಡಿಬಿಡಿ, ಒಬ್ಬ ಅಧಿಕಾರಿ ಮಾತ್ರ ಇದ್ದಾರೆ ಅಷ್ಟೇ ಇಲ್ಲಿ. ಈ ಬಿಡಿದು ಸ್ಟಾರ್ಟ್ ಮಾಡಿ ಸರ್ ಸುಮಾರು 8 ವರ್ಷ ಆಯಿತು ಈ ಸರ್ಕಲಲ್ಲಿ. 8 ವರ್ಷದಿಂದ ನಾನು ಇಲ್ಲಿಂದನೇ ಇಲ್ಲಿ ಇದ್ಕೊಂಡೇ ನೋಡ್ತಾ ಇದ್ದೀನಿ. ಆವಾಗ ಮಾಡಿರೋದು ಸ್ಟಾಪ್ ಮಾಡಿ 5 ವರ್ಷ ಆಗಿದೆ. ಅದ್ರ ಯಾರೇ ಆಗಲಿ ಇವತ್ತವರೆಗೂ ಬಂದು ಒಂದು ಅಧಿಕಾರಿ ಅದು ನೋಡಿರೋದಾಗಲಿ ಇಲ್ಲ ಅದ್ರದ್ದು ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಡೋದಾಗಲಿ ಮಾಡಲಿಲ್ಲ. ಇಲ್ಲ ಆಗ್ತಾ ಇರಲಿಲ್ಲ. ಅಕಸ್ಮಾತ್ ಬಿಡ್ಸ್ ಕಟ್ಟಿದ್ರೆ ಇದರಲ್ಲಿ ಒಂದು 0.5% ಟ್ರಾಫಿಕ್ ಆದರೂ ಕ್ಲಿಯರ್ ಆಗೋದಿಲ್ಲ, ಒಂದು ಅನುಕೂಲ ಆಗೋದು ಅಂದ್ಕೊಳ್ತೀನಿ. ಈಗ ಸರ್ಜಾಪುರ ಮತ್ತು ಸರ್ಜಾಪುರದಿಂದ ಬೆಂಗಳೂರು ಕಡೆ ಹೋಗೋರೆಲ್ಲ ಮೇಲೆ ಹೋಗೋರು, ಕೆಳಗಡೆ ಬರೋ ಬಸ್ಸು BTSಗೆಲ್ಲ ಅನುಕೂಲ ಆಗೋದು. ಸೋಮವಾರ ಅನಾನುಕೂಲ ಆಗ್ತಾ ಇರೋದು ಇಲ್ಲಿಂದ ಸಂತೆಗೆ. ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಒಳಗಡೆ ಬಸ್ಸಿಗೆ ಹೋಗ್ತಾ ಇಲ್ಲ. ಅವ್ರು ಟೈಮ್ ಪಿಕಪ್ ಮಾಡೋಕ್ಕೋಸ್ಕರ ಅವ್ರು ಸೀದಾ ಹೋಗ್ತಾರೆ ಸೋಮವಾರದತ್ತು ಬಸ್ BMTC ಅವರೆಲ್ಲ. ಅವ್ರು ನಾವು 1-2-3 ಕೇಳಿದ್ರೆ ಅವ್ರು ಹೇಳ್ತಾರೆ, ಅದನ್ನೇ ಹೇಳ್ತಾ ಇದ್ದಾರೆ. ಸರ್ ಟ್ರಾಫಿಕ್ನ ಒಳಗಡೆ ಹೋಗೋಕ್ಕಾಗ್ತಾಯಿಲ್ಲ, ಏನು ಮಾಡೋಣ, ನಾವೇನು ಮಾಡೋಕ್ಕಾಗುತ್ತೆ ಅಂತಾರೆ. ಹೌದು ಸರ್.
ಸರ್ ಆಲ್ಮೋಸ್ಟ್ ಅದೆಲ್ಲ ತುಂಬ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ ಈಗ BTS ನೋಡಿ ಅಲ್ಲೇ ಹೋಗ್ತಾ ಇದೆ, ಹೊರಗಡೆ ಆ ಕಡೆ ಹೋಗ್ತಾರೆ BTS, ಊರೊಳಗಡೆ ಹೋಗ್ತಾ ಇಲ್ಲ. ಅದನ್ನ ಎಷ್ಟು ಕೇಳಿದ್ರೆ ರೂಟೇ ಹೆಂಗಿರೋದು ಅಂತ ಸರ್ ನಮಗಿರೋದು ನಮಗೀಗ ಇದು ಡಿಪೋ ಕಡೆಯಿಂದ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ, ನಾವೇನು ಮಾಡೋಣ, ಹೋಗೋಕ್ಕಾಗಲ್ಲ ಅಂತಿದ್ದಾರೆ. ಮತ್ತು ಸ್ಥಳೀಯರು ತುಂಬ ಜನ ಲೇಡೀಸ್ ಆಗಲಿ ಮಕ್ಕಳಾಗಲಿ ಸ್ಕೂಲಿಗೆ ಹೋಗೋರಾಗಲಿ ಈಗ ಎಕ್ಸಾಮ್ ಟೈಮ್ ಇದೆ ಪಾಪ ಇಲ್ಲೇ ನಿಲ್ಲಿಸ್ಬಿಡ್ತಾರೆ. ಅವ್ರು ಇಲ್ಲಿಂದ ನಡ್ಕೊಂಡು ಹೋಗಬೇಕು, 1-1.5 ಕಿಲೋಮೀಟ್ರ್ ಒಳಗಡೆ ಸರಸ್ವತಿ ಸ್ಕೂಲ್ ಬಂದು 2 ಕಿಲೋಮೀಟ್ರ್ ಆಗುತ್ತೆ, ಗೌರ್ಮೆಂಟ್ ಸ್ಕೂಲ್ 1 ಕಿಲೋಮೀಟ್ರ್ ಇದೆ, ಮತ್ತು ಇನ್ನೂ ಒಳಗಡೆ ಇನ್ನೊಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕಂತ ತುಂಬ ಅನಾನುಕೂಲ ಆಗ್ತಾಯಿದೆ ಸರ್. ಇಲ್ಲಿ ದಯವಿಟ್ಟು ಅದು ಏನೋ ಸ್ವಲ್ಪ ಬಗೆಹರಿಸೋಕ್ಕೆ ನಿಮ್ಮ ಕಡೆಯಿಂದ ಒಂದು ಇದು ಮಾಡ್ಬೇಕು ಸರ್ ನಮಗೆ ಸರ್ಕಲಲ್ಲಿ. ಒಟ್ಟಿನಲ್ಲಿ ನೀವು ಸಾರ್ವಜನಿಕರು ಒಳ್ಳೇದಾಗಲಿ ಅಂತ ನಮ್ಮ ಕಡೆಯಿಂದ ಮನವರಿಕೆ ಕೇಳ್ಕೊತೀವಿ ಸರ್. ಆಮೇಲೆ ಇನ್ನೊಂದು ವಿಷಯ ಪ್ರಮುಖವಾಗಿ ಏನಂತಂದರೆ ಟಿಪ್ಪರ್ ಗಾಡಿಗಳಲ್ಲೇ ಯಾಕೆ ಪ್ರಮುಖವಾಗಿ ಹೇಳ್ತಾ ಇದ್ದೀನಿ ಅಂದರೆ ಈ ಚೈನಾ ಲೈಟ್ ಹಾಕೊಂಬತ್ತೆ ನೋಡಿ, ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ಕೆಳಗಡೆ ನೋಡ್ಬೋದು ನೀವು. ಆ ಚೈನಾ ಲೈಟ್ ಏನಿದೆ ಲೈಟು LED ಲೈಟು ಟೂ ವೀಲರ್ಗೆ ಬರಬೇಕಾದ್ರೆ ಏನೂ ಕಾಣೋದಿಲ್ಲ. ಟೂ ವೀಲರಿಂದ ಬರಬೇಕಾದ್ರೆ ಎಸ್ಪೆಷಲಿ ಡಸ್ಟು ಕಣ್ಬಿಡೋಕ್ಕೆ ಆಗ್ತಾ ಇರಲ್ಲ. ಅದರಲ್ಲಿ ಈ ಥರ ಲೈಟ್ ಫೋಕಸ್ ಲೈಟ್ ಇರೋದ್ರಿಂದ ಯಾರಿಗೂ ಏನು ಕಾಣಿಸುತ್ತೆ ಏನಾಗುತ್ತೆ, ಈ ಮನೆಯಿಂದ ಹೊರಗಡೆ ಬಂದರೆ ಒಳಗಡೆ ಮನೆಗೆ ಹೋಗ್ತಾರೋ ಇಲ್ವೋ ಅನ್ನೋದೇ ಗೊತ್ತಾಗಲ್ಲ, ಗ್ಯಾರಂಟಿ ಇಲ್ಲ. ಆ ಥರ ಪರಿಸ್ಥಿತಿ ನಮ್ಮ ಧಮ್ಸಂದ್ರ ಸರ್ಕಲಲ್ಲಿ ಆಗೋಗ್ಬಿಟ್ಟಿದೆ. ಈಗ ಏನು ಮಾಡಬೇಕು ಅಂತಂದರೆ ಅದು ಚೈನಾ ಲೈಟ್ಗಳು ಅದನ್ನು ಸ್ವಲ್ಪ ಆದಷ್ಟು ಕಂಟ್ರೋಲ್ ಮಾಡಬೇಕು. ಆಟೋವ್ರವ್ರು ಕಂಟ್ರೋಲ್ ಮಾಡಬೇಕು. ಅದನ್ನು ನಾನು ತುಂಬ ಕಟ್ಟುನಿಟ್ಟವಾಗಿ ಕಂಟ್ರೋಲ್ ಮಾಡಲೇಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ ನಿಮ್ಮ ಚಾನಲ್ ಮುಖಾಂತರದಿಂದ. ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ಅಪಾರ್ಟ್ಮೆಂಟ್ಗಳು ಮತ್ತು ವಿಲ್ಲಾಗಳವರು ತುಂಬ ಹೊರಗಡೆಯಿಂದ ಬಂದಿರತಕ್ಕಂಥ ಜನಗಳು ಜಾಸ್ತಿ ಯಥೇಚ್ಛವಾಗಿ ಬೆಳೆದ್ಕೊಂಡು ಹೋಗ್ದಿರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಇಂಟರ್ನ್ಯಾಷನಲ್ ಸ್ಕೂಲುಗಳು ಇರೋದ್ರಿಂದ ಈಗ ಏನಾಗುತ್ತೆ, ಎಲ್ಲರಿಗೂ ಟೈಮು ಪಿಕಪ್ ಮಾಡಬೇಕು ಅನ್ನೋದು ಫೋನುಗಳಲ್ಲೇ ನೋಡಿಕೊಂಡು ಫೋನು ಚಾಟ್ ಮಾಡಿಕೊಂಡೆ ಟ್ರಾಫಿಕಲ್ಲಿ ಮೂವ್ ಮಾಡಿಕೊಂಡು ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಮತ್ತು ಯಾರಿಗಾದ್ರೂ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಯಾರೂ ನೋಡೋರು ಇರಲ್ಲ. ಹಂಗಾಗಿ ನಾನು ಹೇಳೋದೇನಂತಂದರೆ ನೀವು ಪೊಲೀಸವರು ಇರ್ರಿ, ಪೊಲೀಸವರು ಇದ್ದು ಯಾರಿಗೆ ಏನು ಹಿಡಿಬೇಕು, ಯಾವ ಥರ ಹಿಡಿಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಂಡು ನೋಡ್ಕೊಂಡು ಇಳ್ಕೊಳ್ರಿ. ಸರಿ, ಒಟ್ಟಿನಲ್ಲಿ ಬಡವ್ರ ಬಗ್ಗೆ ಮೇಲೆ ಪ್ರತಾಪ ಶ್ರೀಮಂತರ ಮೇಲೆ ಕಾರಲ್ಲಿರೋವ್ರ ಮೇಲೆ ಬಡವ್ರ ಮೇಲೆ ಮಾತ್ರ ಕಾನೂನು ಕಟ್ಟಿಟ್ಟ ಬಡವ್ರ ಮೇಲೆನೆ ಇವರು ಕೇಸ್ಗಳಾಗ್ತಾರೆ, ಶ್ರೀಮಂತರ ಮೇಲೆ ಒಬ್ಬರ ಮೇಲೆ ಹೌದು. ಕಾರಲ್ಲಿರೋವ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳೋದಿಲ್ಲ. ಯಾಕೆಂತಂದರೆ ಕಾರಲ್ಲಿರೋರು ಅವ್ರು AC ಹಾಕೊಂಡು ಜಿಮ್ ಅಂತ ಆರಾಮಾಗಿ ಇರ್ತಾರೆ, ಅವ್ರು ಚಾಟ್ ಮಾಡ್ಕೊಂಡಿರ್ತಾರೆ, ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ಒಂದೂ ನೋಡೋದಿಲ್ಲ. ಚಾಟ್ ಮಾಡ್ಕೊಂಡು ಹೋಗ್ತಾ ಇರೋದು ಬೇಕಾದರೆ ಇಲ್ಲೇ ನನಗೆ ನಿಮ್ಮ ಸ್ಪಾಟಲ್ಲೇ ಆಂದವೇ 4 ಉದಾಹರಣೆ ಕೊಡ್ತೀನಿ ನಾನು. ಯಾಕೆ ಅಂತಂದರೆ ನಾವು ನೋಡಿರೋದ್ರಿಂದ ಸ್ಥಳೀಯವಾಗಿ ನೋಡಿರೋದ್ರಿಂದ ಇಲ್ಲಿರೋರು ಹೇಳ್ತೀವಿ ಅಷ್ಟೇ, ಬಿಟ್ಟರೆ ಬೇರೆ ಊಹಾಪೋಹದಿಂದ ನಾವು ಹೇಳೋದಕ್ಕೆ ನಮಗೇನು ಮಾಡೋ ಕೆಲಸ ಇಲ್ಲ ಅಂತೇನಿಲ್ಲ. ಮಾಡ್ತಾ ಇದ್ರೆ ಮಾಡಿ, ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಿದ್ರೆ ಸ್ವಲ್ಪ ನಮಗೂ ಅನುಕೂಲ ಆಗುತ್ತೆ, ಸ್ಥಳೀಯರಿಗೂ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋದ್ರಿಂದ ಹೇಳ್ತಾ ಇದ್ದೀವಿ ಅಷ್ಟೇ. ಸಾರ್ವಜನಿಕರ ಮಧ್ಯದಲ್ಲಿ ನಾವು ಬದುಕಬೇಕು, ನೀವು ಬದುಕಬೇಕು. ಹೌದು, ಯಾರು ತೊಂದರೆ ಕೊಡಿದ್ರೆ ನಾವು ಹೌದು. ಯಾಕೆ ಅಂತಂದರೆ ಇಲ್ಲಿ ರಸ್ತೆಯಲ್ಲಿ ಯಾವ ಗುಂಡಿ ಇರುತ್ತೆ, ಯಾವ ಇದಿರುತ್ತೆ ಯಾರಿಗೂ ಗೊತ್ತಿರಲ್ಲ. ಸಡನ್ನಾಗಿ ಏನೋ ಒಂದು ಆಗಿರುತ್ತೆ, ಯಾರೋ ಒಬ್ಬರು ಟೂ ವೀಲರ್ ಏನೋ ಒಂದು ಹುಡ್ಕೊಂಡು ಹೋಗ್ತಾ ಇರ್ತಾರೆ, ಟೂ ವೀಲರು ಏನೋ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಲೆಫ್ಟಿಗೆ ತಿಡಿತಾನೋ ರೈಟಿಗೆ ಎಳಿತಾನೋ ಇಲ್ಲ ಸಡನ್ನಾಗಿ ಇಳಿಸ್ಬಿಡ್ತಾನೋ ಒಂದು ಗೊತ್ತಾಗಲ್ಲ. ನೀವು ಮೊಬೈಲಲ್ಲಿ ಚಾಟಿಂಗ್ ಮಾಡಿಕೊಂಡು ಮೊಬೈಲ್ ನೋಡ್ಕೊಂಡು ಹೋಗ್ತಾ ಇದ್ರೆ, ಫಿಲಮ್ ನೋಡ್ಕೊಂಡು ಇಲ್ಲ ಏನೋ ಒಂದು ನೋಡ್ಕೊಂಡು ಹೋಗ್ತಾ ಇದ್ರೆ ಅವ್ನು ಮುಂದೆ ಇರೋ ಒಂದು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅವ್ನಿಗೆ ನೀವೇ ಹೋಗಿ ಗುದ್ದುಬಿಟ್ರು ಇಲ್ಲಾಂದ್ರೆ ಅವರೇ ಒಂದು ಗುದ್ರೋ ಏನೋ ಒಂದು ಆಗುತ್ತಲ್ವಾ. ಆಕ್ಸಿಡೆಂಟ್ ಅನ್ನೋದಕ್ಕೆ ಅದನ್ನೇ ತಾನೇ ಹೇಳೋದು, ಅನ್ಎಕ್ಸ್ಪೆಕ್ಟೆಡಾಗಿ ಆಗೋದೇ ಆಕ್ಸಿಡೆಂಟ್ ಅಲ್ವಾ. ಅದನ್ನು ನಾವು ಡ್ರೈವಿಂಗ್ ನಿಗಾ ಇಟ್ಕೊಂಡು ನಾವು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಕ್ರಮ ತಗೊಂಡು ಚಾಲನೆ ಮಾಡೋರ ಮೇಲೆ ಯಾರು ಕಾರ್ ಹೌದು ನಿಜ. ಮೈನ್ ಟ್ರಾಫಿಕ್ ಈಗ ಎಷ್ಟಿದೆ ಅಂತಂದರೆ ಸಂಜೆ ಟೈಮ್ ಇದೆ ಸರ್, ಈಗ ಇನ್ನು 5 ಗಂಟೆ ಟೈಮಲ್ಲಿ ಈ ಟ್ರಾಫಿಕ್ ಇದೆ ಅಂದರೆ ಇನ್ನು ಬೆಳಗ್ಗೆಯಿಂದ ಮತ್ತು ನಾರ್ಮಲ್ ಡ್ರೆಸ್ ಸ್ಕೂಲ್ ಬಸ್ಸುಗಳು ಸುಮಾರು ಒಂದು 10 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದ್ದಾವೆ ಈ ರೋಡಲ್ಲಿ. ಅದರಿಂದ ಒಂದು ದಿವಸಕ್ಕೆ ಒಂದು 200-300 ಬಸ್ಸುಗಳು ಓಡಾಡುತ್ತೆ. ಆ ಟೈಮಲ್ಲಂತೂ ತುಂಬ ಹೆವಿ ತೊಂದರೆ ಆಗುತ್ತೆ, ಸರ್ಕಲಲ್ಲಿ ತುಂಬ ಜಾಮ್ ಆಗುತ್ತೆ. ಸಿಬ್ಬಂದಿನ ಕರೆಕ್ಟಾಗಿ ಇಲ್ಲಿ ಇದಾಗ್ತಾ ಇಲ್ಲ ಸರ್ಕಲಲ್ಲಿ ಮೈನ್. ಈ ರಸ್ತೆಯಲ್ಲೂ ಬರೀ ಓಡಾಡ್ತಾ ಇರೋದು ಬರೀ ಹಿಂಗೆ ಬರೀ ಒಂದು ಟೈಮ್ಗೆ 2000ದಿಂದ 3000 ಬಸ್ಸುಗಳು ಓಡಾಡ್ತವೆ ಸರ್. ಒಂದು ಟೈಮ್ಗೆ ಬೆಳಿಗ್ಗೆ ಒಂದು ಟೈಮಲ್ಲಿ ಒಂದು ಫೈನಾನ್ಸಲ್ಲಿ 500 ಬಸ್ ಇದೆ.
ಇದೆ ಸರ್. ಅಮ್ಮಮ್ಮ ಅಂದರು ಸರ್ ಒಂದು ದಿನಕ್ಕೆ ಇಲ್ಲಿ ಏನಂದ್ರೆ 5,000 to 6,000 ಗಾಡಿ ಅವ್ರದ್ದು ಓನ್ ಕಾರಲ್ಲಿ ಕರ್ಕೊಂಡ್ಬಂದ್ಬಿಡೋರು. ಮತ್ತು ಸ್ಕೂಲ್ ಬಸ್ಸುಗಳು ಬೆಳಗ್ಗೆ ಸಂಜೆ ಓಡಾಡೋದು, ಅದರಿಂದ ತುಂಬ ಹೆವಿ ಟ್ರಾಫಿಕ್ ಅಂದರೆ ಪೀಕ್ ಅವರಲ್ಲಂತೂ ಹೇಳಲೇಬೇಡ್ರಿ. ಕೇಳಬೇಡಿ. ಇವತ್ತು ನೋಡಿ ಸೆಕೆಂಡ್ ಸ್ಯಾಟರ್ಡೇ ನಿಮಗೆ ಗೊತ್ತಾಗ್ತದೆ ಇಷ್ಟೊಂದು ಟ್ರಾಫಿಕ್ಕು. ನೋಡಿ ಈಗ ಟಿಪ್ಪರ್ ಲಾರಿ ಬರ್ತಾ ಇದೆ, ಅವನೇನೋ ಇದು ಮಾಡ್ಕೊಂಡು ಬರ್ತಾರೆ, ಹೆವಿ ಲೋಡ್ ಹಾಕೊಂಡು ಬರ್ತಾ ಇದ್ದಾನೆ. ಅದನ್ನು ನೋಡಿ ಅಲ್ಲಿ ಒಂದು ಎಲ್ಲೋ ಗಾಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದನ್ನೊಂದು ಸ್ವಲ್ಪ ನೋಡಿ ತೋರಿಸಿ ನೀವು. ವಿಚಾರ ಕಟ್ಟುನಿಟ್ಟಾಗಿ ಮೆಸ್ ಕಟ್ಕೊಂಡು ಬರಬೇಕು, ಹಿಂದೆ ಪ್ರಯಾಣಿಕರಿಗೆ ಅನುಕೂಲ ಆಗೋ ಥರ ಅನಾನುಕೂಲ ಆಗೋ ಥರ ನಡ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ನೋಡಿ ಈ ಥರ RTO ರೂಲ್ಸ್ ಏನಿದೆ, ಇದಕ್ಕೆ ಲೆಗ್ಗೇಜ್ ಎಷ್ಟಿದೆ, ಲೋಡ್ ಎಷ್ಟಿದೆ, ಲೋಡ್ ಕೆಪಾಸಿಟಿ ಎಷ್ಟಿದೆ ನೋಡಿ, ಟೆನ್ನೇಜ್ ಎಷ್ಟಿದೆ, ಇದು ಅದರೇ ಗೊತ್ತಾಗುತ್ತೆ ಎಷ್ಟು ಟೆನ್ನೇಜ್ ಇದೆ ಅಂತೇಳಿ. ಹಂಗೆ ಸ್ವಲ್ಪ ನಿಗಾ ವಹಿಸಿ ಸ್ವಲ್ಪ ಧಮ್ಮಸಂದ್ರ ಗ್ರಾಮಸ್ಥರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿ. ಥ್ಯಾಂಕ್ ಯು ಸರ್.